ನಮಸ್ಕಾರ, ನನ್ನ ಹೆಸರು ನವೀನ್. ನಾನು ಡಿಗ್ರಿ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಓದಬೇಕಾದ್ರೆ ಗೋಪಾಲಯ್ಯ ಅವ್ರ ಕಡೆಯಿಂದ ಲ್ಯಾಪ್ಟಾಪ್ಗೆ ಅಪ್ಲೈ ಮಾಡಿದ್ದೆ. ಸೊ ಲ್ಯಾಪ್ಟಾಪ್ ಪ್ರೊವೈಡ್ ಮಾಡಿದ್ದು ತುಂಬ ಹೆಲ್ಪ್ ಆಯಿತು. ಆ ಟೈಮಲ್ಲಿ ನಮಗೆ ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಎಲ್ಲ ಥರ ಪ್ರಾಜೆಕ್ಟ್ಸು, ಬೇರೆ ಕಮ್ಯುನಿಕೇಷನ್ಸ್ಗೆಲ್ಲ ಲ್ಯಾಪ್ಟಾಪ್ ಹೆಲ್ಪ್ ಆಯಿತು. ಇವತ್ತು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಗ್ರ್ಯಾಜುಯೇಷನ್ ಮುಗಿಸಿ ಕ್ಯಾಂಪಸ್ ಪ್ಲೇಸ್ಮೆಂಟಿಂದ ಒಂದು ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ. ಸೊ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅವ್ರು ಈ ಥರ ಲ್ಯಾಪ್ಟಾಪ್ ಕೊಟ್ಟಿದ್ದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ತುಂಬ ಜನ ಅದರಿಂದ ಒಳ್ಳೆ ಕೆಲಸದಲ್ಲಿ ಇದ್ದಾರೆ ಇವಾಗ ಪ್ರೆಸೆಂಟಲ್ಲಿ. ನನಗೆ ಲ್ಯಾಪ್ಟಾಪ್ ಸಿಕ್ಕಿದೆ, ಅದರಿಂದ ನನಗೆ ಪ್ರಾಜೆಕ್ಟು ಮತ್ತು PPT ಪ್ರೆಸೆಂಟೇಷನ್ ಎಲ್ಲ ಯೂಸ್ ಆಗಿದೆ. ಅದನ್ನು ಯೂಸ್ ಮಾಡಿಕೊಂಡೆ ಇವಾಗ M.Com ಕಂಪ್ಲೀಟ್ ಆಗಿದೆ. ಹಂಗೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಹಾಕಿದವ್ರಿಗೂ ಸಿಕ್ಕಿದೆ, ತುಂಬ ಯೂಸ್ ಆಗಿದೆ. ಸೊ ನಾನು ಗೋಪಾಲಯ್ಯ ಅವರಿಗೆ ಧನ್ಯವಾದ ಹೇಳ್ತೀನಿ. ಏನು ಲ್ಯಾಪ್ಟಾಪ್ ಕೊಡ್ತಾರೆ ಅದನ್ನು ನಿಮ್ಮ ಮನೇಲಿ ನಿಮ್ಮ ಅಕ್ಕ ತಂಗಿರಿಗೆ ನಿಮ್ದು ಆದ ನಂತರ ನಿಮ್ಮ ತಂಗಿ ನನ್ನ ತಮ್ಮನೋ ಅಣ್ಣನೋ ಯಾರಾದ್ರು ಇರ್ತಾರೆ, ಅದು ಯೂಸ್ ಮಾಡ್ಕೊಳ್ಳಿ. 3800ರಿಂದ 4000 ಜನರಿಗೆ ವಿದ್ಯಾರ್ಥಿಗಳಿಗೆ ನಾನು ಶಾಸಕನಾದ್ಮೇಲೆ ಇದು ಕೊಟ್ಟಿರ್ತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಬಹುಶಃ ಕರೋನಾ ಬಂದಂಥ ಸಂದರ್ಭದಲ್ಲಿ ಅನೇಕ ಕುಟುಂಬಗಳು ಇಡೀ ವಿಶ್ವಕ್ಕೆ ಬಂತು, ನಮ್ಮ ಕ್ಷೇತ್ರಕ್ಕೆಲ್ಲ ಇಡೀ ವಿಶ್ವಕ್ಕೆ ಬಂತು. ಅನೇಕರು ತೊಂದರೆಗಳಿರ್ತಕ್ಕಂಥದ್ದು ಗಮನಿಸಿದೆ. ಏನಾದರೂ ಸಹಾಯ ಮಾಡಬೇಕು ನಮ್ಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ತಕ್ಕಂಥದ್ದು ಇದು ಮಾಡಿ. ನಾವೆಲ್ಲ BSc ಓದ್ತಾ ಇದ್ದೀರಾ, BCom ಓದ್ತಾ ಇದ್ದೀರಾ, BE ಓದ್ತಾ ಇದ್ದೀರಾ, MBA, BCA, ನಾವೇನು ವೃತ್ತಿಪರ ಕೋರ್ಸ್ ಓದ್ಕೊಂಡಿದ್ರೆ ಓದ್ತಾ ಇದ್ದರೆ ಅವೆಲ್ಲರೂ ಕೊಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು. ನಿಮ್ಮ ತಂದೆ ತಾಯಿಗಳಿಗೆ ಹೊರೆ ಹಾಕಬಾರ್ದು. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಒಂದು ಲ್ಯಾಪ್ಟಾಪ್ ತಗೊಳ್ಳೋಕ್ಕೂ ಭಾಳ ಕಷ್ಟ ಇದೆ. 35, 40, 45 ಸಾವಿರ, 50 ಸಾವಿರ ರೂಪಾಯಿ ಒಂದು ಲ್ಯಾಪ್ಟಾಪ್ ಆಗುತ್ತೆ, ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ಅರ್ಥ. ನಮ್ಮ ತಂದೆ ತಾಯಿಯರು ನಿಮ್ಮದೇ ಆಗಿರ್ಬೇಕು ಅಂದರೆ ನಿಮಗೆ ವಿದ್ಯಾಭ್ಯಾಸ ಅತಿ ಮುಖ್ಯ. ನಿಮ್ಗೆ ಏನಾದರೂ ಸಮಸ್ಯೆ ಬಂದಾಗ ನಾನಿರ್ತೇನೆ, ನನ್ನ ಜೊತೆಲಿರ್ತಕ್ಕಂಥ ಎಲ್ಲ ಸಮಸ್ಯೆಗೆ ನಿಮಗೆ ಫೀಸ್ ಕಟ್ಟೋಕ್ಕಾಗೋದೇ ಇಲ್ಲ, ನೀವು ಫ್ರೀ ಸೀಟ್ ಸಿಕ್ಕಿದೆ ಅಂತ ಸಂದರ್ಭ ಬಂದಾಗ ನಾನು ನಿಮ್ಮ ಸಹಾಯ ಕೊಡ್ತೇನೆ. ಇಂಜಿನಿಯರಿಂಗು ಮೆಡಿಕಲ್ ಸೀಟ್ ಸಿಕ್ತು ನಿಮಗೆ, ಅವತ್ತು ನಾನು ಸಹಾಯ ಕೊಡ್ತೇನೆ. ಇದನ್ನು ನೀವು ಆ ಮಟ್ಟದಲ್ಲಿ ಓದಬೇಕು. ಫ್ರೀ ಸೀಟು MBBS ತಗಬೇಕು, ಫ್ರೀ ಸೀಟ್ ಇಂಜಿನಿಯರಿಂಗ್ ತಗಬೇಕು. ಅವತ್ತು ನನ್ನ ಹತ್ರ ಸಹಾಯ ಮಾಡ್ಕೊಂಡು ಫೀಸ್ ಕಟ್ಟಕ್ಕಾಗಲ್ಲ ಅಂದರೆ ಅವತ್ತು ಸಹಾಯಕ್ಕೆ ಬರಬೇಕು. ಇವೆಲ್ಲ ಚೆನ್ನಾಗಿ ಓದಿ ಬುದ್ಧಿವಂತ ಅಂದರೆ ಅವತ್ತು ನಿಮ್ಮನ್ನು ಒತ್ತಿ ಸಾಕಿರ್ತಕ್ಕಂಥ ನಿಮ್ಮ ತಂದೆ ತಾಯಿದ್ರು ನಿಜವಾಗೂ ಅವತ್ತು ಬಹಳ ಖುಷಿಯಿಂದ ಇರ್ತಾರೆ. ಕೊನೆಗಾಲದಲ್ಲಿ ಯಾರು ನೋಡ್ಕೋಬೇಕು? ನೀವೇ ನೋಡ್ಕೋಬೇಕು. ನಿಮ್ಮ ತಂದೆ ತಾಯಿ ಜೊತೆ ಒಳ್ಳೆ ಸ್ಥಾನದಲ್ಲಿದ್ದು ನೀವೆಲ್ಲ ನಿಮ್ಮ ತಂದೆ ತಾಯಿ ಜೊತೆ ಎಲ್ಲ ಚೆನ್ನಾಗಿ ನೋಡಿಕೊಂಡು ಅನುಕೂಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬೊಬ್ರು ಸಹಾಯ ಮಾಡಿ. ನಿಮ್ಮ ಮನೆ ಪಕ್ಕದವ್ರಿಗೋ, ನಿಮ್ಮ ನೆಂಟರಿಸ್ರಿಗೋ, ಯಾರು ನಿಮ್ಮ ಕಣ್ಣಿಗೆ ಬೀಳ್ತಾರೆ ಇದನ್ನು ಆ ಸಂದರ್ಭದಲ್ಲಿ ಒಬ್ರಿಗೆ ಸಹಾಯ ಮಾಡಿ. ಸಹಾಯ ಮಾಡಿಬಿಟ್ಟು ನೀವು ಒಳ್ಳೆ ಸ್ಥಾನಕ್ಕೆ ಹೋದಾಗ ಸಹಾಯ ಮಾಡಿ ಅಂತ ನೀವು ಹೇಳಿ. ನಮಸ್ಕಾರ, ನನ್ನ ಹೆಸರು ಆದಿತ್ಯ ಅಂತ. ನಾನು BCA ಓದ್ತಾ ಇದ್ದೀನಿ. ಕೋವಿಡ್ ಟೈಮಲ್ಲಿ ಸ್ವಲ್ಪ ನಮಗೆ ಕಷ್ಟ ಇತ್ತು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ, ಮತ್ತು ಇವನ್ನು ಪ್ರಾಜೆಕ್ಟ್ಸ್ಗಳು ಮಾಡೋಕ್ಕೆಲ್ಲ ಲ್ಯಾಪ್ಟಾಪ್ ಇರಲಿಲ್ಲ. ಆ ಟೈಮಲ್ಲಿ ಗೋಪಾಲಯ್ಯ ಅವರು ಕಡೆಯಿಂದ ನಮಗೊಂದು ಲ್ಯಾಪ್ಟಾಪ್ ಸಹಾಯ ಆಯಿತು. ಅದರಿಂದ ನನಗೆ ಎಜುಕೇಷನ್ಗೂ ಹೆಲ್ಪ್ ಆಯಿತು, ಮತ್ತು ಇವನ್ನು ಪ್ರಾಜೆಕ್ಟ್ಸ್ ಮಾಡೋಕ್ಕಾಗಲಿ ಅದಕ್ಕೆಲ್ಲ ತುಂಬ ಸಹಾಯ ಆಯಿತು.